ಮೋದಿಜಿಗಿದು ನಿವೃತ್ತಿಯ ವರ್ಷವೇ? ಮೋದಿಯು ಉತ್ತರಾಧಿಕಾರಿಯನ್ನ ಹುಡುಕುತ್ತಿದ್ದಾರಾ? ಇದೇ ವರ್ಷದ ಸೆಪ್ಟೆಂಬರ್ 17ಕ್ಕೆ ಮೋದಿಜಿಯವರಿಗೆ 75 ವರ್ಷ ಪೂರ್ಣವಾಗುತ್ತದೆ. ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿ ಕಳೆದ 10 ವರ್ಷಗಳಿಂದ ಆರಂಭ ಆಗಿರುವ ಅಲಿಖಿತ ನಿಯಮದಂತೆ 75ರ ಬಳಿಕ ಯಾವುದೇ ಅಧಿಕಾರಿಯುತ ಹುದ್ದೆಗಳಲ್ಲಿ ಮುಂದುವರಿಯುವಂತಿಲ್ಲ. ನಮ್ಮ BS ಯಡಿಯೂರಪ್ಪ ಇದೇ ನಿಯಮದಂತೆ ಕಣ್ಣೀರು ಹಾಕುತ್ತಾ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು. ಮುರಳಿ ಮನೋಹರ್ ಜೋಶಿ, ಯಶವಂತ್ ಸಿನ್ಹಾ, ಶತ್ರುಘ್ನ ಸಿನ್ಹಾ ಮುಂತಾದ ಘಟಾನುಘಟಿ ನಾಯಕರನ್ನೆಲ್ಲ ಮೂಲೆಗುಂಪು ಮಾಡಲು ಬಳಕೊಂಡಿದ್ದು ಇದೇ ನಿಯಮವನ್ನು. ಪಕ್ಷಕ್ಕಾಗಿ ದುಡಿದು ಅಧಿಕಾರ ಅನುಭವಿಸುವ ಹೊತ್ತಿನಲ್ಲಿ ಅವರಿಗೆ ಅವಕಾಶವೇ ಇಲ್ಲದಂತೆ ಮಾಡಿದ ಈ ನಿಯಮದ ನೂರಾರು ಸಂತ್ರಸ್ತರು ಬಿಜೆಪಿಯಲ್ಲಿ ಕಾಣಸಿಗುತ್ತಾರೆ. ಹಾಗಾದರೆ ಈ ನಿಯಮ ಮೋದಿಜಿಗೂ ಅನ್ವಯ ಆಗುವುದಾದರೆ ಮುಂದಿನ ಹೊಸ ವರ್ಷದ ಹೊತ್ತಿಗೆ ನಾವು ಪ್ರಧಾನಿ ಹುದ್ದೆಯಲ್ಲಿ ಬೇರೆ ಇನ್ನಾರನ್ನ ನೋಡಬೇಕಾಗುತ್ತದೆ. ಆದರೆ ಈ ನಿಯಮ ಮೋದಿಜಿಗೆ ಅನ್ವಯ ಎಂದೆನಿಸುವುದಿಲ್ಲ. ಪಶ್ಚಿಮ ಬಂಗಾಳದ ಜ್ಯೋತಿ ಬಸುರವರ ಬಳಿಕ ಅತಿ ಹೆಚ್ಚು ಸಮಯ ಅಧಿಕಾರ ಸ್ಥಾನದಲ್ಲಿ ಇದ್ದ ವ್ಯಕ್ತಿ ಈ ದೇಶದಲ್ಲಿ ಇದ್ದಾರೆ ಎಂದರೆ ಅದು ನರೇಂದ್ರ ಮೋದಿ. ಅಧಿಕಾರ ಬಿಟ್ಟು ಅವರ ಬದುಕೇ ಇಲ್ಲ ಎಂದು ಕೂಡ ಹೇಳಿಕೊಳ್ಳಬಹುದು. ಇಂತಹ ನರೇಂದ್ರ ಮೋದಿ ತನಗೆ 75 ವರ್ಷ ಆಗುವಾಗ ಅಷ್ಟು ಸುಲಭದಲ್ಲಿ ಅಧಿಕಾರ ಬಿಟ್ಟುಕೊಡುತ್ತಾರೆ ಎಂದೆನಿಸುತ್ತದೆಯೇ? 75 ವರ್ಷಕ್ಕೆ ಅಧಿಕಾರಯುತ ಹುದ್ದೆಯಿಂದ ನಿರ್ಗಮಿಸಬೇಕು ಎಂಬ ನಿಯಮ ರೂಪಿಸಿದ್ದೇ ಇದೇ ನರೇಂದ್ರ ಮೋದಿ. ತನ್ನ ಎದುರು ಮತ್ತೊಬ್ಬ ಪ್ರಭಾವಿ ನಾಯಕ ಇರಬಾರದು ಎಂದು ವೇದಿಕೆ ಹಸನಗೊಳಿಸಿಕೊಳ್ಳಲು 75ರ ನಿಯಮ ಜಾರಿ ಮಾಡಿದರು. ಮೋದಿಜಿಗೆ 75 ಆಗುವಾಗ ಈ ನಿಯಮ ತನ್ನ ಪ್ರಸ್ತುತತೆಯನ್ನ ಕಳೆದುಕೊಳ್ಳುತ್ತದೆ. ಬೇಕಿದ್ದರೆ ನೋಡುತ್ತೀರಿ. ಈ ವರ್ಷದ ಅಕ್ಟೋಬರ್, ನವೆಂಬರ್ ಬಳಿಕ ಈ ನಿಯಮ ಮೋದಿಜಿ ಅವರಿಗೆ ಅನ್ವಯಿಸಬಾರದು ಎಂದು ಹೇಳುವ ಬಿಜೆಪಿಯ ನಾಯಕರು ಹುಟ್ಟಿಕೊಳ್ಳುತ್ತಾರೆ. ಮೋದಿಜಿ ನೀವು ಅಧಿಕಾರದಲ್ಲಿ ಮುಂದುವರಿಯಿರಿ ಎಂದು ಹೇಳುವ ಈವೆಂಟ್ಗಳನ್ನು ನಡೆಸಲು ಆರಂಭಿಸುತ್ತಾರೆ. ಡಿಸೆಂಬರಿಗೆ ಅದೊಂದು ದಿನ ಬರುತ್ತದೆ. ಅಲ್ಲಿ ಲಕ್ಷಾಂತರ ಜನ ಸೇರಿರುತ್ತಾರೆ. ಮೋದಿಜಿ ನೀವು 75ಕ್ಕೆ ನಿವೃತ್ತರಾಗಬೇಕಿಲ್ಲ, ನೀವಿಲ್ಲದಿದ್ದರೆ ಈ ದೇಶವೇ ಇಲ್ಲ, ನಮ್ಮನ್ನು ನಮ್ಮ ದೇಶವನ್ನು ಕಾಪಾಡುವವರು ಇನ್ನಾರಿದ್ದಾರೆ ಎನ್ನುವ ಭಾಷಣಗಳು ಬರುತ್ತವೆ. ಅಂತೆಯೇ ವೇದಿಕೆಯಲ್ಲಿದ್ದವರು, ಸಭೆಯಲ್ಲಿದ್ದವರು ಕಣ್ಣೀರು ಹಾಕುತ್ತಾರೆ, ಘೋಷಣೆ ಮೊಳಗಿರುತ್ತಾರೆ. ಆಗ ಬಿಜೆಪಿಯ ಪ್ರಭಾವಿ ನಾಯಕರೋ ಸಂಘ ಪರಿವಾರದ ಪ್ರಮುಖರೋ ಎದುರಿಗೆ ಬಂದು ಮೋದಿಜಿ ನಿವೃತ್ತರಾಗಲ್ಲ, ಈ ನಿಯಮ ಇಂದಿನಿಂದ ಕೈ ಬಿಡಲಾಗಿದೆ ಎಂದು ಘೋಷಿಸುತ್ತಾರೆ. ಚುನಾವಣಾ ಆಯೋಗದ ಸಹಕಾರ ಹೀಗೆ ಮುಂದುವರಿದರೆ ಮೋದಿಜಿ ಬದುಕಿರುವವರೆಗೂ ಅಧಿಕಾರದಲ್ಲಿಯೇ ಇರುತ್ತಾರೆ. ಕಳೆದ ಲೋಕಸಭಾ ಚುನಾವಣೆಗೂ ಮೊದಲೇ ದೆಹಲಿಯ ಮುಖ್ಯಮಂತ್ರಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್ 75ನೇ ವಯಸ್ಸಿಗೆ ನರೇಂದ್ರ ಮೋದಿಯವರು ನಿವೃತ್ತರಾಗುತ್ತಾರೆ ಎಂಬ ವಿಷಯವನ್ನ ಮುನ್ನೆಲೆಗೆ ತಂದು ಇದನ್ನ ಚುನಾವಣೆಯ ವಿಷಯವನ್ನಾಗಿಸಲು ಪ್ರಯತ್ನಿಸಿದ್ದರು. ಮೋದಿಜಿ ಅಗಲೆ ಸಾಲ್ 17 सितंबर को 75 साल के हो रहे हैं. बीजेपी के अंदर मोदी जी ने 2014 में मोदी जी ने खुद ने रूल बनाया था कि बीजेपी के अंदर जो भी 75 साल का होगा उसको रिटायर कर दिया जाएगा. सबसे पहले आडवाणी जी को रिटायर किया गया, उसके बाद मुरली मनोहर जोशी जी को रिटायर किया गया, फिर सुमित्रा महाजन को रिटायर किया गया, फिर यशवंत सिन्हा को रिटायर किया गया. अब मोदी जी अगले साल 17 सितंबर को रिटायर होने वाले हैं. ಕೇಜ್ರಿವಾಲರ ಈ ಮಾತು ಚುನಾವಣೆಯ ವಿಷಯವಾಗುತ್ತದೆ. ಬಿಜೆಪಿಗೆ ಹಿನ್ನಡೆ ತರುವ ಸಾಧ್ಯತೆ ಇದೆ ಎಂದು ಅರಿವಾಗುತ್ತಲೇ ಅಮಿತ್ ಶಾ ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ದರು. ಇಲ್ಲ, ಇಂತಹ ಲಿಖಿತ ನಿಯಮ ಬಿಜೆಪಿಯಲ್ಲಿ ಇಲ್ಲ ಎಂದು ಹೇಳಿದ್ದರು. ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಮಾಡಿದ್ದೇ ನಿಯಮ ಅಲ್ಲವೇ? ಈ ನಿಯಮವು ಬದಲಾಗುತ್ತದೆ, ಕಾದು ನೋಡಿ.